ಹಲೋ ಏನು ವೆಲ್ಕಮ್ ಟು ವಿಜನ್ ಮ್ಯಾಗಜಿನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಕ್ಲಾಸ್. ಸೊ ಈ ಒಂದು ಸೆಷನಲ್ಲಿ ನಾವು ಜುಲೈ ತಿಂಗಳಲ್ಲಿ ಕವರ್ ಆಗಿರುವಂಥ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿರುವಂಥ ಸಂಕ್ಷಿಪ್ತ ಸುದ್ದಿಗಳನ್ನ ಈ ಹಿಂದೆನೂ ಕೂಡ ನಾವು ಅಂದರೆ ಪಾರ್ಟ್ 1ನಲ್ಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸನ್ನು ಡಿಸ್ಕಸ್ಸನ್ನು ಮಾಡಲಿದ್ವಿ. ಅದರ ಒಂದು ಮುಂದುವರೆದ ಭಾಗದಲ್ಲಿ ಕೂಡ ನ್ಯೂಸ್ ಇನ್ ಶಾರ್ಟ್ ಬಗ್ಗೆ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಏನಿದು ಫಸ್ಟ್ ಟಾಪಿಕ್ ಅಂತಂದರೆ FAO ರಿಲೀಸ್ಡ್ ಸ್ಟೇಟ್ ಆಫ್ ದ ವರ್ಲ್ಡ್ಸ್ ಫಾರೆಸ್ಟ್ 2024 ರಿಪೋರ್ಟ್. ಸೊ ಇಲ್ಲಿ FAO ಅವರು ಏನು ಮಾಡಿದ್ದಾರೆ ಅಂದರೆ ಈ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವರದಿಯನ್ನು ರಿಲೀಸನ್ನು ಮಾಡಿದ್ದಾರೆ. ಸೊ ಏನು ಈ ಒಂದು ವರದಿಯಲ್ಲಿರುವಂಥ ಕೀ ಹೈಲೈಟ್ಸ್ ಏನು ಅಂತ ನೋಡೋಣ. ಸೊ ಫಸ್ಟ್ ಒನ್, ಡಿಫಾರೆಸ್ಟೇಷನ್ ರೇಟ್ ಡಿಕ್ಲೈನ್ಡ್. ಸೊ ಅಂದರೆ ಇಲ್ಲಿ ಡಿಫಾರೆಸ್ಟೇಷನ್ ಅಂತಂದರೆ ಅರಣ್ಯ ನಾಶದ ಪ್ರಮಾಣ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಸೊ ಇಲ್ಲಿ ಸ್ಟ್ಯಾಟಿಕ್ಸನ್ನು ಕೊಟ್ಟಿದ್ದಾರೆ. ನಮಗೆ ಸ್ಟ್ಯಾಟಿಕ್ಸ್ ಏನು ಅಷ್ಟೊಂದು ಅಗತ್ಯ ಏನಿಲ್ಲ. ಸೊ ಇಲ್ಲಿ ಅರಣ್ಯ ನಾಶ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಗೊತ್ತಿದ್ರೆ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಇಂಡಿಯಾ ರ್ಯಾಂಕ್ 3rd ಫಾರ್ ಆವ್ರೇಜ್ ಆ್ಯನ್ಯುವಲ್ ರೇಟ್ ನೆಟ್ ಗೇನ್ ಇನ್ ದ ಫಾರೆಸ್ಟ್ ಏರಿಯಾ. ಸೊ ಅಂದರೆ 2010 ಮತ್ತು 2020 ಈ ಅವಧಿಯಲ್ಲಿ ಅರಣ್ಯವನ್ನು ಮರು ಅರಣ್ಯ ಮಾಡುವಂಥ ಇದರಲ್ಲಿ ಕ್ರಮದಲ್ಲಿ ಭಾರತ ಏನಿದೆ ಅಂದರೆ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಎಸ್. ಸೊ ಹಾಗೆ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡಕ್ಟ್ಸ್ ಸಪೋರ್ಟ್ ಲೈವ್ಲಿಹುಡ್ಸ್ ಆಫ್ 275 ಮಿಲಿಯನ್ ಪೀಪಲ್ ಇನ್ ಇಂಡಿಯಾ. ಸೊ ಇಲ್ಲಿ ಭಾರತದಲ್ಲಿ ಈ ಮರಮುಟ್ಟುಗಳ ಮೇಲೆ ಎಷ್ಟು ಜನಸಂಖ್ಯೆ ಅವಲಂಬಿತವಾಗಿದೆ ಅಂತಂದರೆ ಇಲ್ಲಿ ಸುಮಾರು 275 ಮಿಲಿಯನ್ ಜನರು ಏನಾಗಿದ್ದಾರೆ ಅಂತಂದರೆ ಅವಲಂಬನೆಯನ್ನು ಆಗಿದ್ದಾರೆ. ಎಸ್. ಹಾಗಿದ್ರೆ ಯಾವೆಲ್ಲ ಒಂದು ಅಂಶಗಳು ಈ ಫಾರೆಸ್ಟ್ ಕವರು ಭಾರತದಲ್ಲಿ ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ ಅಂತ ನೋಡೋಣ. ಸೊ ಫಸ್ಟ್ ಒನ್, ಟೆಕ್ನಾಲಜಿಕಲ್ ರೀಸನ್ ಏನಂತಂದರೆ ರಿಮೋಟ್ ಸೆನ್ಸಿಂಗ್ ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗ್ ಜನರೇಟ್ ಹೈ ಕ್ವಾಲಿಟಿ ಫಾರೆಸ್ಟ್ ಡೇಟಾ ದೇರ್ ಬೈ ಇಂಪ್ರೂವ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್. ಸೊ ಇಲ್ಲಿ ನಾಸಾ ಮತ್ತು ESA ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಈ GPS ಮೂಲಕ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಫಾರೆಸ್ಟ್ ಕವರನ್ನು ಮ್ಯಾಪಿಂಗನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಮೂಲಕ ಏನಾಗುತ್ತೆ, ಯಾವ ಒಂದು ಪ್ರದೇಶದಲ್ಲಿ ಫಾರೆಸ್ಟ್ ಕವರ್ ಕಡಿಮೆ ಇದೆ, ಯಾವ ಒಂದು ಪ್ರದೇಶದಲ್ಲಿ ಹೆಚ್ಚಿದೆ ಅಂತ ಹೇಳಿ ಏನು ಮಾಡ್ತಾರೆ ಇಲ್ಲಿ ಈ ಒಂದು ತಂತ್ರಜ್ಞಾನದ ಮೂಲಕ ಇಲ್ಲಿ ಅವುಗಳನ್ನು ಮ್ಯಾಪಿಂಗನ್ನು ಮಾಡ್ತಾ ಇದ್ದಾರೆ. ಹಾಗೇನು ಸೋಷಿಯಲ್ ಪಾಲಿಸಿ ಆ್ಯಂಡ್ ಇನ್ಸ್ಟಿಟ್ಯೂಷನಲ್. ಸೊ ಹಲವಾರು ಸಾಮಾಜಿಕ ಆಗಿರ್ಬೋದು, ಸರ್ಕಾರದ ನೀತಿಗಳಾಗಿರ್ಬೋದು ಅಥವಾ ಹಲವಾರು ಸಂಸ್ಥೆಗಳು ಏನು ಮಾಡ್ತಾ ಇದೆ ಅಂತಂದರೆ ಈ ಒಂದು ಅರಣ್ಯೀಕರಣದ ಕಡೆಗೆ ಗಮನವನ್ನು ನೀಡ್ತಾ ಇದ್ದಾರೆ. ಸೊ ಇಲ್ಲಿ ಇಂಡಿಯಾ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಮ್ಯಾಂಡೇಟ್ಸ್ 1/3 ಫೀಮೇಲ್ ರಿಪ್ರೆಸೆಂಟೇಷನ್ ಆಫ್ ಕಮ್ಯುನಿಟೀಸ್. ಸೊ ಅಂದರೆ ಇಲ್ಲಿ ಅರಣ್ಯವನ್ನು ನಿರ್ಮಾಣ ಮಾಡೋದರಲ್ಲಿ ಈ ಒಂದು ಸಮುದಾಯದಲ್ಲಿ 1/3 ಮಹಿಳೆಯರೇ ಇರಬೇಕಂತ ಹೇಳಿ ಸೊ ಈ ಒಂದು ಪ್ರೋಗ್ರಾಮ್ ಏನು ಮಾಡುತ್ತೆ ಇಲ್ಲಿ ಕಡ್ಡಾಯವನ್ನು ಮಾಡಿದೆ. ಸೊ ಇದಕ್ಕೆ ಅಂದರೆ ಇಲ್ಲಿ ಮರು ಅರಣ್ಯೀಕರಣವನ್ನು ಮಾಡಲಿಕ್ಕೆ ಸರ್ಕಾರ ಕೂಡ ಏನು ಮಾಡ್ತಾ ಇದೆ, ಇಲ್ಲಿ ಹಣಕಾಸಿನ ಸಹಾಯವನ್ನು ಮಾಡ್ತಾ ಇದೆ. ಎಸ್. ಹಾಗೆ ಇಲ್ಲಿ ಬ್ಯಾರಿಯರ್ಸ್ ಟು ಡೆವಲಪ್ಮೆಂಟ್ ಆಫ್ ಇನೋವೇಷನ್ ಇನ್ ಫಾರೆಸ್ಟ್ ಸೆಕ್ಟರ್. ಅಂದರೆ ಈ ಒಂದು ಅರಣ್ಯ ವಲಯದಲ್ಲಿನ ಒಂದು ನಾವೀನ್ಯತೆಗೆ ಡೆವಲಪ್ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಅಡೆತಡೆಗಳು ಉಂಟಾಗ್ತಾ ಇದೆ ಅಂತಂದರೆ ಫಸ್ಟ್ ಒನ್, ಲ್ಯಾಕ್ ಆಫ್ ಇನೋವೇಷನ್ ಕಲ್ಚರ್. ಸೊ ಇಲ್ಲಿ ಯಾರು ಕೂಡ ಈ ಯಾವ ರೀತಿ ನಾವು ಅರಣ್ಯಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋದರ ಕುರಿತು ಇಲ್ಲಿ ಇನೋವೇಷನ್ ಅಥವಾ ಸಂಶೋಧನೆಗಳನ್ನ ಮಾಡ್ತಾ ಇಲ್ಲ. ಯಾರು ಕೂಡ ಇಲ್ಲಿ ರಿಸ್ಕನ್ನು ತೆಗೆದುಕೊಳ್ಳಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಸೊ ಫಸ್ಟ್ ಒನ್ ಸೆಕೆಂಡ್ ಒನ್, ಕ್ಯಾಪಿಟಲ್ ಲಿಮಿಟೇಷನ್, ಹಣಕಾಸಿನ ಅಥವಾ ಬಂಡವಾಳದ ಒಂದು ಮಿತಿ. ಎಸ್. ಸೊ ನೆಕ್ಸ್ಟ್ ಒನ್, ಲ್ಯಾಕ್ ಆಫ್ ಪಾಲಿಸಿ ಸಪೋರ್ಟ್. ಅಂದರೆ ಇಲ್ಲಿ ಒಂದು ನೀತಿ ಬೆಂಬಲದ ಕೊರತೆ ಅನ್ನೋದು ಕಂಡು ಬರ್ತಾ ಇದೆ. ಎಸ್. ಸೊ ಇಲ್ಲಿ ಇನೋವೇಷನ್ನ ಕೈಗೊಳ್ಳಲಿಕ್ಕೆ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕಂತ ಹೇಳಿ ಶಿಫಾರಸನ್ನು ಮಾಡಿದ್ದಾರೆ. ಫಸ್ಟ್ ಒಂದು, ರಿಕಾಗ್ನೈಸಿಂಗ್ ಆ್ಯಂಡ್ ರಿವಾರ್ಡಿಂಗ್ ಇನೋವೇಷನ್. ಸೊ ಇನೋವೇಷನನ್ನು ನಾವೇನು ಮಾಡಬೇಕಾಗಿದೆ, ಇಲ್ಲಿ ಪತ್ತೆ ಹಚ್ಚಬೇಕಾಗಿದೆ. ಆ ಒಂದು ಇನೋವೇಷನ್ಗೆ ಅಗತ್ಯವಾದಂಥ ಪುರಸ್ಕಾರಗಳನ್ನ ನೀಡಬೇಕಾಗಿದೆ. ಹಾಗೆ ಇಲ್ಲಿ ತರಬೇತಿಯನ್ನು ಕೂಡ ಮತ್ತು ಅವರ ಒಂದು ನಾಲೆಜನ್ನು ಕೂಡ ಸೊ ಈ ನಿಟ್ಟಿನಲ್ಲಿ ನಾವು ಹೆಚ್ಚಿಸಬೇಕಾಗಿದೆ. ಸೊ ನೆಕ್ಸ್ಟ್ ಟಾಪಿಕ್, ಸೊ ಯುನೈಟೆಡ್ ನೇಷನ್ಸ್ ವಾಟರ್ ಕನ್ವೆನ್ಷನ್ ಅಂತ ಅಂದರೆ ವಿಶ್ವಸಂಸ್ಥೆ ಒಂದು ಜಲ ಒಪ್ಪಂದ ಯಾವ ರೀತಿ ಇದೆ ಅಂತಂದರೆ ಸೊ ಐವರಿ ಕೋಸ್ಟ್ ಜಾಯಿನ್ ದಿ. ಸೊ ಈ ಒಂದು ಒಪ್ಪಂದಕ್ಕೆ ವಿಶ್ವಸಂಸ್ಥೆ ಈ ನೇಷನ್ಸ್ ವಾಟರ್ ಕನ್ವೆನ್ಷನ್ ಏನಿದೆ ಅಲ್ವಾ, ಇದಕ್ಕೆ ಏನು ಮಾಡಿದೆ ಅಂದರೆ ಐವರಿ ಕೋಸ್ಟ್ ಅನ್ನುವಂಥದ್ದು ಜಾಯ್ನ್ ಆಗಿದೆ. ಹಾಗಿದ್ರೆ ಏನಿದು ಒಪ್ಪಂದ ಅಂತಂದರೆ ಸೊ ಈ ಒಪ್ಪಂದವನ್ನು 1997ರಲ್ಲಿ ಅಡಾಪ್ಟ್ ಮಾಡಿಕೊಳ್ಳಲಾಗುತ್ತೆ. 1990ರಲ್ಲಿ ಜಾರಿಗೆ ಬರುತ್ತೆ. ಸೊ ಇದರ ಈ ಒಪ್ಪಂದದ ಅಡಿಯಲ್ಲಿ
ಇರುವಂಥ ಪ್ರೊವಿಷನ್ಸ್ ಏನಿರುತ್ತೆ ಅಂದರೆ ಲೀಗಲಿ ಬೈಂಡಿಂಗ್ ಇರುತ್ತೆ, ಅಂದರೆ ಕಾನೂನುಬದ್ಧವಾಗಿರುತ್ತೆ. ಅವುಗಳನ್ನು ಆ ಒಂದು ಅಗ್ರಿಮೆಂಟ್ಗೆ ಸಹಿ ಹಾಕಿರುವಂಥ ದೇಶಗಳು ಅವುಗಳನ್ನ ಕಡ್ಡಾಯವಾಗಿ ಫಾಲೋ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್. ಸೊ ಹವಾಮಾನ ಬದಲಾವಣೆ ಮತ್ತು ಈ ಮಾರ್ಜಿನಲ್ ಫಾರ್ಮರ್ಸ್ ಅಂದರೆ ಅತಿ ಸೂಕ್ಷ್ಮ ರೈತರಂತ ಬರ್ತಾರೆ. ಅಂದರೆ ಈ ಅತಿ ಸೂಕ್ಷ್ಮ ಅಥವಾ ಅತಿ ಸಣ್ಣ ರೈತರ ಮೇಲೆ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ರೈತರನ್ನು ನಾವು ಇಲ್ಲಿ ಹಲವಾರು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಅಂದರೆ ಅವರು ಹೊಂದಿರುವಂಥ ಭೂಮಿಯ ಆಧಾರದ ಮೇಲೆ ಕ್ಯಾಟಗರೈಸೇಷನ್ ಆಫ್ ಫಾರ್ಮರ್ಸ್ ಬೇಸ್ಡ್ ಆನ್ ಲ್ಯಾಂಡ್ ಹೋಲ್ಡಿಂಗ್, ಅಂದರೆ ಅವರು ಹೊಂದಿರುವ ಭೂಮಿಯ ಆಧಾರದ ಮೇಲೆ ನಾವು ರೈತರನ್ನ ವರ್ಗೀಕರಣವನ್ನು ಮಾಡ್ತೀವಿ. ಸೊ ಇಲ್ಲಿ ಮಾರ್ಜಿನಲ್, ಸೊ ಇವಾಗ ಹೆಡ್ಡಿಂಗ್ ಏನಿದೆ ಅಲ್ವಾ, ಏನೋ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂತ, ಸೊ ಇವರ ಕುರಿತಾಗಿರುವಂಥ, ಅಂದರೆ ಮಾರ್ಜಿನಲ್ ಅಂತಂದರೆ ಅತಿ ಸಣ್ಣ ಅಥವಾ ಅತಿ ಸೂಕ್ಷ್ಮ ಅಂತ. ಓಕೆ, ಸೊ ಇಲ್ಲಿ ಯಾವ ರೈತರು 1 ಹೆಕ್ಟರ್ಗಿಂತ ಕಡಿಮೆ ಭೂಮಿಯನ್ನು ಹೊಂದಿರ್ತಾರಲ್ವಾ, ಸೊ ಅವರನ್ನು ನಾವು ಮಾರ್ಜಿನಲ್ ಫಾರ್ಮರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ 1 ಹೆಕ್ಟರ್ ಅಂತಂದರೆ 1 ಹೆಕ್ಟರ್ ಈಕ್ವಲ್ ಟು 2.47 ಎಕರೆ ಅಂತ ಬರುತ್ತೆ, ಎಕರೆ ಲೆಕ್ಕದಲ್ಲಿ ಹೇಳಬೇಕಾದ್ರೆ. ಅಂದರೆ ಅಂದಾಜು ಇದನ್ನು ನಾವು 2.5 ಎಕರೆ ಅಂತ ಅನ್ಕೋಣ. ಓಕೆ, 2.5 ಎಕರೆಗಿಂತ ಕಡಿಮೆ ಒಂದು ಭೂಮಿಯನ್ನು ಹೊಂದಿರುವ ರೈತರನ್ನು ನಾವು ಮಾರ್ಜಿನಲ್ ರೈತರಂತ. ಹಾಗೆ 1 ರಿಂದ 2 ಹೆಕ್ಟರ್ ಅಂದರೆ ಸೊ ಇಲ್ಲಿ 2.5 to 5 ಎಕರೆ ಓಕೆ ಹೊಂದಿರುವಂಥ ರೈತರನ್ನು ಸಣ್ಣ ರೈತರಂತ ಹೇಳಿ ಸೆಮಿ ಮೀಡಿಯಮ್ ಅಂದರೆ ಈ ಅರೆ ಮಧ್ಯಮ ರೈತರಂತ ಕರಿತೀವಿ. ಅಂದರೆ ಇವರಿಗೆ 2 to 4 ಹೆಕ್ಟರ್ ಜಮೀನನ್ನು ಹೊಂದಿದರೆ ಸೊ ನೆಕ್ಸ್ಟ್ ಮೀಡಿಯಮ್ ಅಂತ. ಸೊ ಮೀಡಿಯಮ್ ಅಂತಂದರೆ 4 to 10 ಹೆಕ್ಟರ್. ಸೊ ದೊಡ್ಡ ರೈತರಂತಂದರೆ 10 ಹೆಕ್ಟರ್ಗಿಂತ ಹೆಚ್ಚಿಗೆ 10 ಅಥವಾ 10ಕ್ಕಿಂತ ಹೆಚ್ಚಿಗೆ ಒಂದು ಹೆಕ್ಟರ್ ಭೂಮಿಯನ್ನು ಹೊಂದಿರುವಂಥ ರೈತರನ್ನು ನಾವು ದೊಡ್ಡ ರೈತರಂತ ಕರಿತೀವಿ. ಹಾಗಿದ್ದರೆ ಈ ಒಂದು ವರದಿಯಲ್ಲಿ ಏನೆಲ್ಲ ಒಂದು ಅಂಶಗಳನ್ನು ಒಳಗೊಂಡಿದೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಕೀ ಹೈಲೈಟ್ಸ್ ಅಂದರೆ ಪ್ರಮುಖ ಅಂಶಗಳು. ಓವರ್ 1/3 ಆಫ್ ಮಾರ್ಜಿನಲ್ ಫಾರ್ಮರ್ಸ್ ಹ್ಯಾಡ್ ಟು ಕೋಪ್ ವಿತ್ ದ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅಟ್ ಲೀಸ್ಟ್ ಟ್ವೈಸ್ ಇನ್ 5 years. ಸೊ ಅಂದರೆ 5 ವರ್ಷಗಳಲ್ಲಿ ಕನಿಷ್ಠ 2 ಬಾರಿ ಆದರೂ ಏನು ಮಾಡ್ತಾ ಇದ್ದಾರೆ ಅಂತಂದರೆ 1/3 ಈ ಸಣ್ಣ ರೈತರು ಈ ಹವಾಮಾನ ಬದಲಾವಣೆಗಳಿಂದ ಪರಿಣಾಮವನ್ನು ಎದುರಿಸ್ತಾ ಇದ್ದಾರೆ ಅಂತ. ಓಕೆ, ಸೊ ರಿಡಕ್ಷನ್ ಇನ್ ಅಗ್ರಿಕಲ್ಚರ್ ಇನ್ಕಮ್. ಸೊ ಕೃಷಿ ಈ ರೀತಿ ಹವಾಮಾನ ಬದಲಾವಣೆ ಆಗ್ತಾ ಇರುವಂಥದ್ದು ಈ ಕೃಷಿಯ ಉತ್ಪಾದಕತೆಯ ಮೇಲೂ ಕೂಡ ಏನಾಗ್ತಾಯಿದೆ ಪರಿಣಾಮವನ್ನು ಬೀರ್ತಾ ಇದೆ. ಹಾಗೆ ಇಲ್ಲಿ ಲೈವ್ಲಿಹುಡ್ ಡೈವರ್ಸಿಫಿಕೇಷನ್. ಸೊ ಇಲ್ಲಿ ಕೃಷಿ ಉತ್ಪಾದನೆ ಕಡಿಮೆ ಆಗ್ತಾ ಇರೋದ್ರಿಂದ ರೈತರು ತಮ್ಮ ಜೀವನಾಂಶಕ್ಕಾಗಿ ಬೇರೆ ಒಂದು ಉದ್ಯೋಗಗಳಲ್ಲಿ ತೊಡಗ್ತಾ ಇದ್ದಾರೆ. ಸೊ ಇಲ್ಲಿ ಮೈಗ್ರೇಷನ್, ಟೆಂಪೊರಲ್ ಮೈಗ್ರೇಷನ್ ಅಂದರೆ ಬೇರೆ ಕಡೆಗೆ ಅಂದರೆ ನಗರಗಳಿಗೆ ಏನು ಮಾಡ್ತಾ ಇದ್ದಾರೆ, ತಮ್ಮ ಜೀವನಾಂಶಕ್ಕಾಗಿ ವಲಸೆ ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಜಮೀನನ್ನು ಹೊಂದಿದ್ರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಈ ಮನ್ರೇಗಾ ಅಂತ ಬರುತ್ತೆ. ಓಕೆ, ಸೊ ಇದರ ಅಡಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ದಿನಗೂಲಿ ಕೆಲಸಗಾರರಾಗಿ ಅಥವಾ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಹರ್ಡಲ್ಸ್ ಇನ್ ಅಡಾಪ್ಟೇಷನ್ ಆಫ್ CRA ಪ್ರಾಕ್ಟೀಸಸ್. ಸೊ ಇಲ್ಲಿ ರೈತರಿಗೆ CRA ಅಂತಂದರೆ ಕ್ಲೈಮೇಟ್ ರೆಸಿಲೆಂಟ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ. ಓಕೆ, ಸೊ ಇಲ್ಲಿ ಸಣ್ಣ ಒಂದು ಜಮೀನು ಇರೋದ್ರಿಂದ ರೈತರಿಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಟೆಕ್ನಾಲಜಿಯನ್ನು ಅವರು ಅಳವಡಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಇದೊಂದು ರೀಸನ್. ಆದರೆ ಸೊ ಇಲ್ಲಿ ರೈತರಿಗೆ ಒಂದು ಟೆಕ್ನಾಲಜಿಯ ಕುರಿತು ಅಥವಾ ಅವುಗಳನ್ನು ಯಾವ ರೀತಿ ನಾವು ಈಲ್ಡನ್ನು ಹೆಚ್ಚು ಮಾಡಬೇಕು ಅನ್ನೋದರ ಕುರಿತು ಸೀಮಿತ ಜ್ಞಾನ ಇರುತ್ತೆ. ಹಾಗೆ ಈ ಒಂದು ವರದಿಯಲ್ಲಿ ಏನೆಲ್ಲ ಶಿಫಾರಸುಗಳನ್ನ ಮಾಡಿದ್ದಾರೆ ಅಂತಂದರೆ ಫಸ್ಟ್ ಒಂದು ಸ್ಟ್ರೆಂಥನಿಂಗ್ ಎಕ್ಸಿಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ಸ್, ಅಂದರೆ ಅಸ್ತಿತ್ವದಲ್ಲಿರುವಂಥ ಕೃಷಿಗೆ ಸಂಬಂಧಪಟ್ಟಿರುವಂಥ ವೇದಿಕೆಗಳನ್ನ ಏನು ಮಾಡಬೇಕಾಗಿದೆ, ಸದೃಢಗೊಳಿಸಬೇಕಾಗಿದೆ ಅಥವಾ ಬಲಗೊಳಿಸಬೇಕಾಗಿದೆ. ಎಸ್, ಅಂದರೆ ಇಲ್ಲಿ ಗ್ಲೋಬಲ್ ಅಲಯನ್ಸ್ ಫಾರ್ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್. ಸೊ ಇದನ್ನು FAO ಅವರು ಲಾಂಚ್ ಮಾಡಿದ್ದಾರೆ. ಸೊ ಅಂದರೆ ನಾವು ಕೃಷಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಯಾವ ರೀತಿಯಾಗಿ ಸ್ಮಾರ್ಟ್ ಕೃಷಿಯನ್ನು ಮಾಡಬೇಕಂತ ಹೇಳಿ ಇವರು ಒಂದು ಇನಿಷಿಯೇಟಿವ್ನ ತೆಗೆದುಕೊಂಡು ಬಂದಿದ್ದಾರೆ. ಅದನ್ನು ಇವಾಗ ಮತ್ತೆ ಅದನ್ನು ಏನು ಮಾಡಬೇಕಾಗಿ ಸ್ಥಾಪಿಸಬೇಕಾಗಿದೆ. ಹಾಗೆ ಇಲ್ಲಿ ಶಿಫ್ಟ್ ಫೋಕಸ್ ಫ್ರಮ್ ಲ್ಯಾಂಡ್ ಪ್ರೊಡಕ್ಟಿವಿಟಿ. ಸೊ ಇಲ್ಲಿ ಭೂಮಿಯ ಉತ್ಪಾದಕತೆಯನ್ನು ನಾವು ಯಾವ ರೀತಿ ಮೆಜರ್ ಮಾಡ್ತಿದ್ವಿ ಅಂತಂದರೆ ಗ್ರೇನ್ಸ್ ಪ್ರೊಡ್ಯೂಸ್ಡ್ ಪರ್ ಹೆಕ್ಟರ್, ಅಂದರೆ 1 ಹೆಕ್ಟರ್ಗೆ ಎಷ್ಟು ಪ್ರಮಾಣದ ಇಳುವರಿಯನ್ನು ತೆಗಿತಾರೆ ಅನ್ನೋದರ ಅದರ ಮೇಲೆ ನಾವು ಭೂಮಿಯ ಉತ್ಪಾದಕತೆಯನ್ನು ಯಾವ ರೀತಿ ಮೆಜರ್ ಮಾಡ್ತಿದ್ದೀವಲ್ವಾ. ಸೊ ಅದರ ಬದಲಾಗಿ ವಾಟರ್ ಪ್ರೊಡಕ್ಟಿವಿಟಿ ಅಂದರೆ
ಗ್ರೇನ್ಸ್ ಪ್ರೊಡ್ಯೂಸ್ ಪರ್ ಕ್ಯೂಬಿಕ್ ಮೀಟರ್ ಆಫ್ ಇರಿಗೇಷನ್ ವಾಟರ್. ಅಂದರೆ ಒಂದು ಕ್ಯೂಬಿಕ್ ಮೀಟರ್ ಆಫ್ ವಾಟರ್ಗೆ ಎಷ್ಟು ಪ್ರಮಾಣದ ಒಂದು ಆಹಾರ ಧಾನ್ಯಗಳನ್ನ ಉತ್ಪಾದನೆ ಮಾಡ್ತೀವಿ ಅನ್ನೋದನ್ನು ಮೇಜರ್ ಮಾಡಬೇಕಾಗಿದೆ. ಹಾಗೆ ಇಲ್ಲಿ ರೈತರಿಗೆ ಇರುವಂಥ ಲಿಮಿಟೆಡ್ ಏನು ನಾಲೆಜನ್ನು ಹೆಚ್ಚಿಸ್ಬೇಕಂದ್ರೆ ಇಲ್ಲಿ ನಾವು ಅವರಿಗೆ ಅಗತ್ಯವಾದ ಶಿಕ್ಷಣವನ್ನು, ತರಬೇತಿಯನ್ನು ಮತ್ತು ಅವರಿಗೆ ಸಪೋರ್ಟನ್ನು ನೀಡಬೇಕಾಗಿದೆ. ಎಸ್, ಸೊ ನೆಕ್ಸ್ಟ್ ಇಲ್ಲಿ ಸ್ಪ್ರಿಂಗ್ ಇನಿಷಿಯೇಟಿವ್ ಅಂತ ಬರುತ್ತೆ. ಓಕೆ, ಸೊ ಇದರ ಒಂದು ಉದ್ದೇಶ ಏನಂತಂದರೆ ನೇಚರ್ ಲಾಸನ್ನು ರೀಕವರಿ ಮಾಡುವಂಥ ಉದ್ದೇಶ. ಸೊ ಇದು ಡೈರೆಕ್ಟ್ ಇದಾಗುತ್ತೆ. ಸೊ ಈ ಪಾಯಿಂಟ್ಸನ್ನು ಮಾತ್ರ ನೆನಪಿಟ್ಕೊಳ್ಳಿ. ನೇಚರ್ ಲಾಸನ್ನು ರಿವರ್ಸ್ ಮಾಡುವಂಥದ್ದು ಅಥವಾ ಈ ನೇಚರ್ ಅಥವಾ ಪ್ರಕೃತಿಯ ನಾಶವನ್ನು ಮರುಸ್ಥಾಪಿಸುವ ಅಥವಾ ಪ್ರಕೃತಿಯ ನಾಶವನ್ನು ತಡೆಗಟ್ಟುವಂಥ ಉದ್ದೇಶವನ್ನು ಸೊ ಈ ಸ್ಪ್ರಿಂಗ್ ಇನಿಷಿಯೇಟಿವ್ ಅನ್ನುವಂಥದ್ದು ಹೊಂದಿದೆ ಅಂತ. ಎಸ್, ಸೊ ನೆಕ್ಸ್ಟ್ ಏರ್ ಪೊಲ್ಯೂಷನ್ ಹಾರ್ಮ್ಸ್ ಪಾಲಿನೇಟರ್ಸ್ ಮೋರ್ ಸ್ಟಡಿ. ಒಂದು ಅಧ್ಯಯನದ ಪ್ರಕಾರದ ತಿಳಿದು ಬಂದಿರುವ ಅಂಶ ಏನಂತಂದರೆ ಪಾಲಿನೇಟರ್ಸ್ ಅಂದರೆ ಇಲ್ಲಿ ಈ ಪರಾಗಸ್ಪರ್ಶ ಕ್ರಿಯೆಗೆ ಸಹಾಯ ಮಾಡುವಂಥ ಈ ಪರಾಗಸ್ಪರ್ಶಕಗಳು ಅಂತ ಬರುತ್ತೆ ನೋಡಿ. ಅಂದರೆ ಕೀಟಗಳಾಗಿರ್ಬೋದು, ಈ ಹನಿ ಬೀಜ್ಗಳಾಗಿರ್ಬೋದು ಅಥವಾ ಈ ಬಟರ್ಫ್ಲೈಗಳಾಗಿರ್ಬೋದು, ಇವುಗಳ ಮೇಲೆ ಏನಾಗ್ತಾ ಇದೆ ಅಂತಂದರೆ ಈ ವಾಯು ಮಾಲಿನ್ಯ ಅನ್ನುವಂಥದ್ದು ಪರಿಣಾಮವನ್ನು ಬೀರ್ತಾ ಇದೆ ಅಂತ ಹೇಳಿ ಒಂದು ಅಧ್ಯಯನ ಹೇಳಿದ. ಹಾಗಿದ್ರೆ ಈ ಒಂದು ಅಧ್ಯಯನದಲ್ಲಿರುವಂಥ ಪ್ರಮುಖ ಅಂಶಗಳೇನು ಅಂತ ನೋಡೋಣ. ಸೊ ಹಿಯರ್ ಸೆಂಟ್ ಬೇಸ್ಡ್ ಕಮ್ಯುನಿಕೇಷನ್ ಡಿಸ್ಟ್ರಪ್ಷನ್ ಅಂದರೆ ಈ ವಾಯು ಮಾಲಿನ್ಯ ಆಗ್ತಾ ಇರೋದು. ಸೊ ಸಾಮಾನ್ಯವಾಗಿ ಈ ಪಾಲಿನೇಟರ್ಸ್, ಓಕೆ, ಸೊ ಇಲ್ಲಿ ಬಟರ್ಫ್ಲೈ ಇದೆ ಅಥವಾ ಬೀಜ್ ಇದೆ ಅಂತ ಅನ್ಕೋಣ, ಬೀಜ್ ಆರ್ ಬಟರ್ಫ್ಲೈ. ಓಕೆ, ಸೊ ಇವುಗಳು ಹೂವಿನ ಒಂದು ವಾಸನೆಗೆ ಏನು ಮಾಡುತ್ತೆ, ಆಕರ್ಷಣೆಗೊಳಗುತ್ತೆ. ಓಕೆ, ಇಲ್ಲೊಂದು ಹೂ ಇರುತ್ತೆ ಅಂತ ಅನ್ಕೋಣ. ಸೊ ಈ ಹೂವಿನ ಒಂದು ಆಕರ್ಷಣೆಗೆ ಒಳಪಡುತ್ತೆ. ಓಕೆ, ಸೊ ಆವಾಗ ಏನು ಮಾಡುತ್ತೆ, ಅಲ್ಲಿಂದ ಒಂದು ಮಕರಂದವನ್ನು ಹೀರಿಕೊಳ್ಳುತ್ತೆ. ಅದರೊಟ್ಟಿಗೆ ಇದು ಒಂದು ಪರಾಗಸ್ಪರ್ಶಕ್ಕೆ ಕೂಡ ಇಲ್ಲಿ ಆ ಒಂದು ಪ್ಲಾಂಟ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಲ್ಲಿ ವಾಸನೆ ಏನಾಗುತ್ತೆ ಅಂದರೆ ಇನ್ ಕೇಸ್ ಇಲ್ಲಿ ಏರ್ ಪೊಲ್ಯೂಷನ್ ಆದರೆ ಏನಾಗುತ್ತೆ, ಇಲ್ಲಿ ಈ ವಾಸನೆ ಅನ್ನುವಂಥದ್ದು ಅವುಗಳಿಗೆ ತಗಲೋದಿಲ್ಲ. ಸೊ ಇದೇನಾಗುತ್ತೆ ಅವಾಗ ಅಲ್ಟಿಮೇಟ್ ಆಗಿ ಈ ಪರಾಗಸ್ಪರ್ಶ ಕ್ರಿಯೆ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗೆ ಈ ಜೀವಿಗಳ ಒಂದು ಆಹಾರದ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ ಅಂತ. ಎಸ್, ಸೊ ಬಯೋಲಾಜಿಕಲ್ ಇಂಪ್ಯಾಕ್ಟ್ ಅಂದರೆ ಜೈವಿಕವಾಗಿ ಯಾವ ರೀತಿ ಹವಾಮಾಲಿನ್ಯ ಪರಿಣಾಮವನ್ನು ಬೀರ್ತಾ ಇದೆ ಅಂತಂದರೆ ಅದು ಅಮಾಂಗ್ ದಿ ಬಯೋಲಾಜಿಕಲ್ ಬಿಹೇವಿಯರ್ಸ್ ಇನ್ಕ್ಲೂಡಿಂಗ್ ಫೀಡಿಂಗ್ ಅಂದರೆ ಈ ಪೆಸ್ಟ್ಗಳೇನು ಬರುತ್ತಲ್ವ ಅವುಗಳ ಮರಿಗಳಿಗೆ ಅದು ಆಹಾರವನ್ನು ಪೂರೈಕೆಯನ್ನು ಮಾಡೋದ್ರ ಮೇಲೆ, ಹಾಗೆ ಅವುಗಳ ಬೆಳವಣಿಗೆಯ ಮೇಲೆ, ಹಾಗೆ ಅವುಗಳ ಒಂದು ಸರ್ವೈವಲ್ ಮೇಲೆ ಇದು ಪರಿಣಾಮವನ್ನು ಬೀರ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಓಜೋನ್ ಈಸ್ ಮೋಸ್ಟ್ ಹಾರ್ಮ್ಫುಲ್ ಪೊಲ್ಯೂಟೆಂಟ್. ಸೊ ಇಲ್ಲಿ ಓಜೋನಲ್ಲಿ ನಮ್ಗೆ 2 ಟೈಪ್ ಓಜೋನ್ ಬರುತ್ತೆ. ಸೊ ಇಲ್ಲಿ ನೀವು ಹಾರ್ಮ್ಫುಲ್ ಅಂತ ಅಂದ ತಕ್ಷಣ ನೀವು ಇಲ್ಲಿ ಗಾಬರಿಗೊಳ್ಬೇಡಿ. ಏನಂತಂದರೆ ಸೊ ಇಲ್ಲಿ ಓಜೋನಲ್ಲಿ ಗುಡ್ ಓಜೋನ್ ಅಂತ ಹಾಗೆ ಬ್ಯಾಡ್ ಓಜೋನ್ ಅಂತ ಬರುತ್ತೆ. ಓಕೆ, ಹಾಗಿದ್ರೆ ಗುಡ್ ಓಜೋನ್ ಅಂತ ಯಾವುದಕ್ಕೆ ಕರಿತೀವಿ ಅಂತಂದರೆ ನಾವು ಈ ಸ್ಟ್ರಾಟೋಸ್ಫಿಯರ್ನಲ್ಲಿ ಕಂಡುಬರುವಂಥ ಓಜೋನ್ ಇಲ್ಲಿ ಹೆಲ್ಪ್ ಆಗುತ್ತೆ. ಏನಕ್ಕೆಂದರೆ ಸೂರ್ಯನಿಂದ ಬರುವಂಥ ನೆರಳಾತೀತ ಕಿರಣಗಳನ್ನ ಅಥವಾ ಯು ವಿ ರೇಸ್ಗಳನ್ನ ಏನು ಮಾಡುತ್ತೆ, ಅದು ಪ್ರಿವೆಂಟ್ ಮಾಡುತ್ತಲ್ವಾ. ಸೊ ಇದು ಎಷ್ಟು ಒಂದು ಎತ್ತರದಲ್ಲಿ ಕಂಡುಬರುತ್ತೆ ಅಂದರೆ 10 ರಿಂದ 30 ಮೈಲ್ ಅಂತರದಲ್ಲಿ ಕಂಡುಬರುತ್ತೆ. ಓಕೆ, ಅಂದರೆ ಅಷ್ಟು ಎತ್ತರದಲ್ಲಿ ಕಂಡುಬರುತ್ತೆ. ಇನ್ನು ಬ್ಯಾಡ್ ಓಜೋನ್ ಅಂತಂದರೆ ಈ ಒಂದು ಓಜೋನ್ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಈ ಒಂದು ಮಾಲಿನ್ಯಕಾರಕಗಳು ಬರುತ್ತಲ್ವ, ವಾತಾವರಣದಲ್ಲಿರುವ ಮಾಲಿನ್ಯಕಾರಕಗಳು ಸೇರಿ ಏನಾಗುತ್ತೆ ಅಂದರೆ ಈ ಬ್ಯಾಡ್ ಓಜೋನ್ ಫಾರ್ಮ್ ಆಗುತ್ತೆ. ಸೊ ಇದು ಕೂಡ ಏನಂತಂದರೆ ಓಜೋನ್ ರೆಡ್ಯೂಸ್ಡ್ ಬೆನಿಫಿಷಿಯಲ್ ಇಂಪ್ಯಾಕ್ಟ್ಸ್ ಎಬಿಲಿಟಿ ಟು ಥ್ರೈವ್ ಬೈ 30%. ಓಜೋನ್ ಈ ರೀತಿಯ ಒಂದು ಬ್ಯಾಡ್ ಓಜೋನ್ ಅನ್ನುವಂಥದ್ದು ಈ ಇನ್ಸೆಕ್ಟ್ಗಳ ಒಂದು ಬದುಕುಳಿಕೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಂತ. ಹಾಗೆ ಇನ್ನು ನೈಟ್ರೋಜನ್ ಆಕ್ಸೈಡ್ ಕೂಡ ಏನು ಮಾಡ್ತಾ ಇದೆ ಅಂತಂದರೆ ಇವುಗಳ ಮೇಲೆ ಒಂದು ಋಣಾತ್ಮಕವಾದಂಥ ಒಂದು ಪರಿಣಾಮವನ್ನು ಬೀರ್ತಾ ಇದೆ. ಅಬೌಟ್ ಪಾಲಿನೇಷನ್ ಆ್ಯಂಡ್ ಪಾಲಿನೇಟರ್. ಸೊ ಇಲ್ಲಿ ಪರಾಗಸ್ಪರ್ಶ ಮತ್ತು ಈ ಪರಾಗಸ್ಪರ್ಶಕಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಪಾಲಿನೇಷನ್ ಪರಾಗಸ್ಪರ್ಶ ಕ್ರಿಯೆ ಏನಂತಂದರೆ ಆ್ಯಂಡ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಪ್ಲಾಂಟ್ ರೀಪ್ರೊಡಕ್ಷನ್. ಸೊ ಈ ಪರಾಗಸ್ಪರ್ಶ ಕ್ರಿಯೆ ಅನ್ನುವಂಥದ್ದು ಸಸ್ಯಗಳ ಸಂತಾನೋತ್ಪತ್ತಿಗೆ ತುಂಬಾ ಅಗತ್ಯವಾಗಿದೆ. ಆ್ಯಂಡ್ ರೆಫರ್ಸ್ ಟು ಅಂದರೆ ಏನಿದು ಪಾಲಿನೇಷನ್ ಅಂತಂದರೆ ಟ್ರಾನ್ಸ್ಫರಿಂಗ್ ಅ ಪೋಲನ್ ಗ್ರೈನ್ಸ್ ಫ್ರಾಮ್ ದ ಮೇಲ್ ಆ್ಯಂಥರ್ ಎಸ್ ಆಫ್ ಎ ಫ್ಲವರ್ ಟು ದ ಫೀಮೇಲ್ ಸ್ಟಿಗ್ಮಾ. ಅಂದರೆ ಒಂದು ಗಂಡು ಹೂವಿನಿಂದ ಅಂದರೆ ಮೇಲ್ ಆ್ಯಂಥರ್ ನಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಪೋಲೋನ್ ಗ್ರೇನ್ಸ್ಗಳು ಫೀಮೇಲ್ ಫ್ಲವರ್ ಅಂದರೆ ಫ್ಲವರ್ ಆಫ್ ದ ಫೀಮೇಲ್ ಸ್ಟಿಗ್ಮಾಗೆ ಏನಾಗುತ್ತೆ ಇಲ್ಲಿ ವರ್ಗಾವಣೆ ಆಗುತ್ತೆ. ಸೊ ಈ ಮೂಲಕ ಏನಾಗುತ್ತೆ ಇಲ್ಲಿ
ಸಸ್ಯಗಳ ಸಂತಾನೋತ್ಪತ್ತಿ ಅನ್ನುವಂಥದ್ದು ಆಗತ್ತೆ. ಓಕೆ, ಸೊ ಇಟ್ ಈಸ್ ಆಫ್ 2 ಟೈಪ್ಸ್. ಸೊ ಇದರಲ್ಲಿ 2 ಟೈಪ್ ಬರುತ್ತೆ. ಪರಾಗಸ್ಪರ್ಶ ಕ್ರಿಯೆಯಲ್ಲಿ 2 ಟೈಪ್ಗಳು ಬರುತ್ತೆ. ಫಸ್ಟ್ ಒನ್ ಸೆಲ್ಫ್ ಪಾಲಿನೇಷನ್, ಸ್ವಪರಾಗಸ್ಪರ್ಶ ಕ್ರಿಯೆ, ಮತ್ತು ಅಡ್ಡ ಪರಾಗಸ್ಪರ್ಶ ಕ್ರಿಯೆ ಅಂತ. ಎಸ್, ಸೊ ಇಲ್ಲಿ ಸೆಲ್ಫ್ ಪಾಲಿನೇಷನ್ ಅಂತಂದರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ವಿದಿನ್ ಸೇಮ್ ಫ್ಲವರ್ ಆರ್ ಅನದರ್ ಫ್ಲವರ್ ಆಫ್ ದ ಸೇಮ್ ಪ್ಲಾಂಟ್. ಸೊ ಇಲ್ಲಿ ಒಂದು ಸಸ್ಯದಲ್ಲಿ ಏನಿರುತ್ತೆ ಅಂತಂದರೆ ಇಲ್ಲಿ ಒಂದು ಹೂ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಅದೇ ಒಂದು ಪ್ಲಾಂಟ್ನಲ್ಲಿ ಏನಿರುತ್ತೆ ಅಂದರೆ ಅಂದರೆ ಒಂದೊಂದು ಸಸ್ಯಗಳು 2 ಏನು ಹೊಂದಿರುತ್ತೆ ಅಂದರೆ ಈ ಪೋಲನ್ ಗ್ರೇನ್ಸ್ ಆಗಿರ್ಬೋದು, ಮತ್ತು ಇದನ್ನು ಹೊಂದಿರುತ್ತೆ ಏನಂತಂದರೆ ಈ ಫೀಮೇಲ್ ಸ್ಟಿಗ್ಮಾವನ್ನು ಹೊಂದಿರುತ್ತೆ. ಓಕೆ, ಸೊ ಅದೇ ಒಂದು ಹೂವಿನೊಂದಿಗೆ ಅಲ್ಲೇ ವರ್ಗಾವಣೆ ಆಗುತ್ತೆ, ಅಥವಾ ಅದೇ ಸಸ್ಯದಲ್ಲಿರುವಂಥ ಇನ್ನೊಂದು ಹೂವಿಗೆ ಅದು ವರ್ಗಾವಣೆ ಆಗುತ್ತೆ. ಸೊ ಇದನ್ನು ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ರಾಸ್ ಪಾಲಿನೇಷನ್ ಅಂತಂದರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಟು ಫ್ಲವರ್ ಆಫ್ ಡಿಫ್ರೆಂಟ್ ಪ್ಲಾಂಟ್ಸ್ ಆಫ್ ದ ಸೇಮ್ ಕೈಂಡ್. ಅಂದರೆ ಒಂದೇ ಜಾತಿಗೆ, ಅಂದರೆ ಒಂದೇ ವಿಧಕ್ಕೆ ಸೇರುವಂಥ ಬೇರೆ ಒಂದು ಸಸ್ಯಕ್ಕೆ ಏನಾಗುತ್ತೆ ಅಲ್ಲಿ ಪೋಲನ್ ಗ್ರೇನ್ಗಳ ವರ್ಗಾವಣೆ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಪಾಲಿನೇಟರ್, ಸ್ಪರ್ಶಕಗಳು ಅಂತಂದರೆ ಸೊ ಇವುಗಳನ್ನ ಏಜೆಂಟ್ಸ್ ಅಂತ ಕರಿತೀವಿ. ಅಂದರೆ ಈ ಪರಾಗಸ್ಪರ್ಶ ಕ್ರಿಯೆ ಉಂಟಾಗಲಿಕ್ಕೆ ಒಂದು ಮಧ್ಯವರ್ತಿಗಳಾಗಿ ಕೆಲಸವನ್ನು ಮಾಡುತ್ತೆ. ಸೊ ಇಲ್ಲಿ ಮಧ್ಯವರ್ತಿಗಳಾಗಿ ಅಂತಂದರೆ ಸೊ ಇಲ್ಲಿ ಪೋಲನ್ ಗ್ರೇನ್ಸ್ಗಳನ್ನ ಏನು ಮಾಡುತ್ತೆ ಅಂದರೆ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ವರ್ಗಾವಣೆಯನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದರಲ್ಲಿ ನಾವು ಅಬಯೋಟಿಕ್ ಅಂದರೆ ಇದು ಹಲವಾರು ರೀತಿಯಲ್ಲಿ ಆಗುತ್ತೆ. ಅಬಯೋಟಿಕ್ ಅಂದರೆ ಗಾಳಿಯ ಮೂಲಕನೂ ಕೂಡ ಆಗ್ಬೋದು, ಹಾಗೆ ನೀರಿನ ಮೂಲಕ ಕೂಡ ಏನಾಗ್ಬೋದು ಪೋಲನ್ ಗ್ರೇನ್ಸ್ಗಳು ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ವರ್ಗಾವಣೆ ಆಗ್ಬೋದು. ಹಾಗೆ ಬಯೋಟಿಕ್ ಅಂಶಗಳು ಅಂದರೆ ಇಲ್ಲಿ ಇನ್ಸೆಕ್ಟ್ಗಳು ಅಂದರೆ ಕೀಟಗಳು ಏನು ಮಾಡುತ್ತೆ ಇಲ್ಲಿ ಪಾಲಿನೇಟರ್ಗಳಾಗಿ ಅಂದರೆ ಕೆಲಸವನ್ನು ಮಾಡುತ್ತೆ. ಬೀಸ್ಗಳಾಗಿರ್ಬೋದು, ವಾಸ್ಪ್, ಬೀಟಲ್ಸ್ಗಳು ಇಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಪಕ್ಷಿಗಳು ಕೂಡ, ಈವನ್ ಬ್ಯಾಟ್ಸ್ಗಳು ಕೂಡ ಇಲ್ಲಿ ಪಾಲಿನೇಟರ್ಸ್ ಆಗಿ ಕೆಲಸವನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ವೈಟ್ ಪೇಪರ್ ಆನ್ ಗ್ಲೇಷಿಯಲ್ ಜಿಯೋ ಇಂಜಿನಿಯರಿಂಗ್. ಅಂದರೆ ಗ್ಲೇಷಿಯಲ್ಗಳ ಒಂದು ಜಿಯೋ ಇಂಜಿನಿಯರಿಂಗ್ ಕುರಿತು ಒಂದು ಶ್ವೇತಪತ್ರವನ್ನು ಹೊರಡಿಸಿದ್ದಾರೆ. ಓಕೆ, ಸೊ ಗ್ಲೇಷಿಯಲ್ ಇಂಜಿನಿಯರಿಂಗ್ ಏನಿದು ಗ್ಲೇಷಿಯಲ್ ಇಂಜಿನಿಯರಿಂಗ್, ಜಿಯೋ ಇಂಜಿನಿಯರಿಂಗ್ ಅಂತಂದರೆ ಇದು ಡೆಲಿಬ್ರೇಟ್ ಮಾಡಿಫಿಕೇಶನ್ ಆಫ್ ದ ಕ್ಲೈಮೇಟ್ ಸಿಸ್ಟಮ್ ಅರೌಂಡ್ ಎ ಗ್ಲೇಷಿಯರ್ ಟು ಸ್ಲೋ ದಿ ಮೆಲ್ಟ್ ಆಫ್ ದ ಐಸ್ ಶೆಲ್ಫ್ ಆರ್ ರೆಡ್ಯೂಸ್ ದಿ ಸೀ ಲೆವೆಲ್. ಸೊ ಇದರ ಮೂಲಕ ಏನು ಮಾಡಲಾಗತ್ತೆ ಅಂದರೆ ಈ ಒಂದು ಹಿಮ ನದಿಗಳಂತ ಬರುತ್ತೆ ನೋಡಿ, ಹಿಮ ನದಿ ಅಥವಾ ಈ ಹಿಮದ ಕರಗುವಿಕೆಯನ್ನು ಏನು ಮಾಡುತ್ತೆ ಅಂದರೆ ಇದು ಕಡಿಮೆ ಮಾಡುತ್ತೆ. ಹಾಗೆ ರೆಡ್ಯೂಸ್ ದ ಸೀ ಲೆವೆಲ್. ಸೊ ಹಿಮ ನದಿಗಳ ಒಂದು ಕರಗುವಿಕೆಯಿಂದ ಏನಾಗುತ್ತೆ, ಸಮುದ್ರದ ಮಟ್ಟ ಕಡಿಮೆ ಹೆಚ್ಚಾಗತ್ತಲ್ವಾ. ಸೊ ಇಲ್ಲಿ ಹಿಮ ನದಿಗಳ ಕರಗುವಿಕೆಯನ್ನು ಕಡಿಮೆ ಮಾಡೋದ್ರ ಮೂಲಕ ಇಲ್ಲಿ ಸಮುದ್ರದ ಮಟ್ಟವನ್ನು ಕಡಿಮೆ ಮಾಡಲಾಗತ್ತೆ. ಸೊ ಇದಕ್ಕೆ ನಾವು ಗ್ಲೇಷಿಯಲ್ ಜಿಯೋ ಇಂಜಿನಿಯರಿಂಗ್ ಅಂತ ಕರಿತೀವಿ. ಇಲ್ಲಿ ಜಿಯೋ ಇಂಜಿನಿಯರಿಂಗ್ ಅಂತಂದರೆ ಜಿಯೋ ಇಂಜಿನಿಯರಿಂಗಿಂದ ಡೆಲಿಬ್ರೇಟ್ ಲಾರ್ಜ್ ಸ್ಕೇಲ್ ಮ್ಯಾನಿಪ್ಯುಲೇಷನ್ ಆಫ್ ಅರ್ತ್ ಕ್ಲೈಮೇಟ್ ಸಿಸ್ಟಮ್. ಅಂದರೆ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಈ ಭೂಮಿಯ ವಾತಾವರಣ ವ್ಯವಸ್ಥೆಯನ್ನು ಮ್ಯಾನಿಪ್ಯುಲೇಷನ್ ಅಂದರೂ ಅದನ್ನು ಬದಲಾವಣೆಯನ್ನು ಮಾಡ್ತೀವಿ. ಯಾವುದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನು ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆಯಲ್ವಾ ಮಾನವನ ಒಂದು ಕಾರಣಗಳಿಂದ, ಅದನ್ನು ಎದುರಿಸಲಿಕ್ಕೆ ಇಲ್ಲಿ ಈ ಜಿಯೋ ಇಂಜಿನಿಯರಿಂಗ್ ಮೂಲಕ ಇಲ್ಲಿ ಹವಾಮಾನ ಒಂದು ಬದಲಾವಣೆಯನ್ನು ಮಾಡಲಾಗತ್ತೆ. ಸೊ ಇದರಲ್ಲಿ ಹಲವಾರು ಕ್ಯಾಟಗರಿಗಳು ಬರುತ್ತೆ. ಇಲ್ಲಿ ಸೋಲಾರ್ ಜಿಯೋ ಇಂಜಿನಿಯರಿಂಗ್ ಅಂತ. ಸೊ ಇದು ಸೋಲಾರ್ ಜಿಯೋ ಇಂಜಿನಿಯರಿಂಗ್ ಅಂತಂದರೆ ಸೂರ್ಯನಿಂದ ಬರುವಂಥ ರೇಡಿಯೇಷನನ್ನು ಏನು ಮಾಡುತ್ತೆ ಇಲ್ಲಿ ತಡೆ ಹಿಡಿಯುತ್ತೆ. ನೆಕ್ಸ್ಟ್ ಇಲ್ಲಿ ಯಾವ ಒಂದು ತಂತ್ರಗಳನ್ನ ಇಲ್ಲಿ ಈ ಸೋಲಾರ್ ಅಂದರೆ ಸೂರ್ಯನಿಂದ ಬರುವಂಥ ರೇಡಿಯೇಷನ್ ಕಡಿಮೆ ಮಾಡಲಿಕ್ಕೆ ಬಳಸಿಕೊಳ್ಳಲಾಗತ್ತೆ ಅಂದರೆ ಇಲ್ಲಿ ಏರೋಜಲ್ ಇಂಜೆಕ್ಷನ್ ಅಂತ ಬರುತ್ತೆ. ಹಾಗೆ ಇಲ್ಲಿ ಮರೈನ್ ಕ್ಲೌಡ್ ಬ್ರೈಟ್ನಿಂಗ್ ಅಂತ ಬರುತ್ತೆ. ಈ ಒಂದು ಸ್ಟ್ರಾಟಜಿಗಳ ಮೂಲಕ ಸೂರ್ಯನಿಂದ ಬರುವಂಥ ರೇಡಿಯೇಷನ್ನ ಕಡಿಮೆ ಮಾಡಲಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕಾರ್ಬನ್ ಜಿಯೋ ಇಂಜಿನಿಯರಿಂಗ್. ಸೊ ಇಲ್ಲಿ ಅಥವಾ ಕಾರ್ಬನ್ ಡೈಆಕ್ಸೈಡ್ ರಿಮೂವಲ್ ಅಂತ ಕೂಡ ಕರೀತಾರೆ. ಅಂದರೆ ಇದರರ್ಥ ವಾತಾವರಣದಲ್ಲಿರುವಂಥ ಏನು CO2ನ ಅಂಶವನ್ನು ಕಡಿಮೆ ಮಾಡುವಂಥ ಉದ್ದೇಶವನ್ನು. ಸೊ ಇದಕ್ಕೆ ಯಾವ ಒಂದು ತಂತ್ರವನ್ನು ಬಳಸ್ತಾರೆ ಅಂತಂದರೆ ಕಾರ್ಬನ್ ಕ್ಯಾಪ್ಚರ್ ಮಾಡಿಕೊಳ್ಳಲಿಕ್ಕೆ. ಸೊ ಇಲ್ಲಿ ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ಅಂದರೆ ಕಾರ್ಬನ್ನ ಸಂಗ್ರಹಣೆಯನ್ನು ಮಾಡಲಾಗತ್ತೆ. ಎಸ್, ಸೊ ಈ ಜಿಯೋ ಇಂಜಿನಿಯರಿಂಗ್ನ ಒಂದು ಸಿಗ್ನಿಫಿಕೆನ್ಸ್ ಏನಂತಂದರೆ ಕ್ಯಾನ್ ಕಾಂಪ್ಲಿಮೆಂಟ್ ಡಿಕಾರ್ಬನೈಜಿಂಗ್ ಎಫರ್ಟ್ಸ್ ಆ್ಯಂಡ್ ಹೆಲ್ಪ್ ರೆಡ್ಯೂಸ್ ದಿ ಇಂಪ್ಯಾಕ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಸೊ ಈ ರೀತಿ ಏನಂತಂದರೆ ಕಾರ್ಬನ್ ಜಿಯೋ ಇಂಜಿನಿಯರಿಂಗ್ ಮೂಲಕ ನಾವು ಏನು ಮಾಡ್ತೀವಿ, CO2 ಕಂಟೈನರ್ನ ಒಂದು ಕಡೆ ಸ್ಟೋರ್ ಮಾಡ್ತೀವಿ. ಅಂದರೆ ಇದು ಜಾಗತಿಕ ಒಂದು ಅಂದರೆ ಜಾಗತಿಕ ತಾಪಮಾನದ ಮೇಲಿನ ಪರಿಣಾಮವನ್ನು ಕಡಿಮೆ ಮಾಡುತ್ತೆ. ಹಾಗೆ ಇಲ್ಲಿ ಹವಾಮಾನ ಬದಲಾವಣೆ ಅಂದರೆ ಹವಾಮಾನ ಬದಲಾವಣೆ ಆಗದಂತೆ ಏನು ಮಾಡುತ್ತೆ ಇದು ಪ್ರೊಟೆಕ್ಟನ್ನು ಮಾಡುತ್ತೆ. ಹಾಗೆ ಹಿಮ ನದಿಗಳು
ಕರಗುವಿಕೆಯನ್ನು ತಡೆಯುವ ಮೂಲಕ ಇಲ್ಲಿ ಸಮುದ್ರದ ಮಟ್ಟ ಏರಿಕೆಯಾಗದಂತೆ ಸೊ ಇದು ತಡೆಯುತ್ತೆ. ಸೊ ನೆಕ್ಸ್ಟ್ ಡ್ಯುಯಲ್ ಟವರ್ ಸೋಲಾರ್ ಥರ್ಮಲ್ ಪ್ಲಾಂಟ್ ಅಂತ ಹೇಳಿ. ಸೊ ಚೀನಾ ಏನು ಮಾಡಿದೆ ಅಂದರೆ ಇದು ವಿಶ್ವದಲ್ಲಿ ಮೊದಲನೇ ಒಂದು ಫಸ್ಟ್ ಡ್ಯುಯಲ್ ಟವರ್ ಸೋಲಾರ್ ಥರ್ಮಲ್ ಪ್ಲಾಂಟನ್ನು ಕನ್ಸ್ಟ್ರಕ್ಟನ್ನು ಮಾಡಿದೆ. ಸೊ ಇದರ ಒಂದು ಉದ್ದೇಶ ಏನಂತಂದರೆ ಇದು ಟ್ರ್ಯಾಕಿಂಗ್ ಆಫ್ ಸನ್ಲೈಟ್, ಅಂದರೆ ಸೂರ್ಯನ ಒಂದು ಬೆಳಕನ್ನು ಏನು ಮಾಡುತ್ತೆ ಅಂದರೆ ಸೊ ಟ್ರ್ಯಾಕನ್ನು ಮಾಡುತ್ತೆ. ಹಾಗೆ ಸೂರ್ಯನ ಚಲನೆಯನ್ನು ಕೂಡ ಇದೇನು ಮಾಡುತ್ತೆ, ಟ್ರ್ಯಾಕನ್ನು ಮಾಡುತ್ತೆ. ಹಾಗೆ ಸೂರ್ಯನಿಂದ ಬರುವಂತಹ ಏನು ಲೈಟ್ ಇರುತ್ತಲ್ವ ಅದನ್ನು ರಿಫ್ಲೆಕ್ಟ್ ಕೂಡ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಸಿಟೀಸ್ ರಿಲೀಸ್ ರಿಪೋರ್ಟ್ ಆನ್ ರೋಸ್ವುಡ್. ಸೊ ಇಲ್ಲಿ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಈ ರೋಸ್ವುಡ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ರೋಸ್ವುಡ್ ಅಂತಂದರೆ, ಸೊ ನಾವು ಸ್ಯಾಂಡಲ್ವುಡ್ ಬಗ್ಗೆ ಕೇಳಿದ್ದೀವಿ, ಅಂದರೆ ಈ ಗಂಧದ ಮರ ಬರುತ್ತಲ್ವ, ಸೊ ಅದರ ಒಂದು ವಿಧ ಇದು ಕೂಡ. ಸೊ ಇದನ್ನು ನಾವು ಕನ್ನಡದಲ್ಲಿ ರೋಸ್ವುಡ್ ಅಂತ ರೋಸ್ವುಡ್ ಅಂತಲೇ ಕರಿತೀವಿ, ಅಥವಾ ಇದಕ್ಕೆ ರಕ್ತಚಂದನ ಅಂತ ಕೂಡ ಏನೋ ಕರೀತಾರೆ. ಎಸ್. ಸೊ ಇದರ ಒಂದು ಲಕ್ಷಣಗಳನ್ನ ನೋಡೋದಾದ್ರೆ ದ ರಿಪೋರ್ಟ್ ಡೀಟೇಲ್ಸ್ ಸೈಡ್ಸ್ ಲಿಸ್ಟೆಡ್ ರೋಸ್ವುಡ್ ಸ್ಪೆಸೀಸ್. ಸೊ ಇದರ ಅಂದರೆ ಈ ಒಂದು ರಿಪೋರ್ಟಲ್ಲಿ ಈ ಒಂದು ರೋಸ್ವುಡ್ನ ಒಂದು ಲಕ್ಷಣಗಳ ಬಗ್ಗೆ ಹೇಳಿದ್ದಾರೆ. ಸೊ ಎಕೋಸಿಸ್ಟಮ್ ರೂಲ್ಸ್, ರೀಜನ್ರೇಷನ್ ರೇಟ್ಸ್ ಆ್ಯಂಡ್ ಥ್ರೆಡ್ಸ್, ಅದಕ್ಕಿರುವಂಥ ಅಪಾಯಗಳಾಗಿರ್ಬೋದು ಅಥವಾ ಅವುಗಳನ್ನ ಯಾವ ರೀತಿ ನಾವು ಮತ್ತೆ ಅವುಗಳನ್ನ ಅಭಿವೃದ್ಧಿಪಡಿಸ್ಬೋದು ಅನ್ನೋದರ ಕುರಿತು ಈ ಒಂದು ರಿಪೋರ್ಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಎಸ್. ಸೊ ಇದರ ಒಂದು ಕನ್ಸರ್ವೇಷನ್ ಸ್ಟೇಟಸನ್ನು ನೋಡೋದಾದರೆ ಇದನ್ನು ಅಪೆಂಡಿಕ್ಸ್ 1 ಆ್ಯಂಡ್ 2 ಅಡಿಯಲ್ಲಿ ಬರುತ್ತೆ. ಓಕೆ. ಸೊ ರೋಸ್ವುಡ್ ಸೊ ಇದನ್ನು ಸೈಡ್ಸ್ ಅಡಿಯಲ್ಲಿ ಇದನ್ನು ಅಪೆಂಡಿಕ್ಸ್ 2ನಲ್ಲಿದೆ. ಸೊ ಇದರಲ್ಲಿ ಹಲವಾರು ಜಾತಿಯ ಒಂದು ರೋಸ್ವುಡ್ಗಳು ಕಂಡು ಬರುತ್ತೆ. ಸೊ ಅದರಲ್ಲಿ ದಲ್ಬೇರ್ಜಿಯಾ ಲ್ಯಾಟಿಫೋಲಾ ಅಂತ ಬರುತ್ತೆ, ಅಥವಾ ಅದಕ್ಕೆ ಮಲಬಾರ್ ರೋಸ್ವುಡ್ ಅಂತ ಕೂಡ ಕರೀತಾರೆ. ಸೊ ನೆಕ್ಸ್ಟ್ ಒನ್ ದಲ್ಬೇರ್ಜಿಯಾ ಸಿಸು ಅಂತ ಬರುತ್ತೆ, ಇದನ್ನು ಶೀಶಮ್ ಅಂತ ಕೂಡ ಕರೀತಾರೆ. ಸೊ ಇವು ಭಾರತದಲ್ಲಿ ಕಂಡು ಬರುತ್ತೆ. ಸೊ ಇವುಗಳನ್ನು ನಾವು ವಲ್ನರೇಬಲ್, ಸೊ ಇದರಲ್ಲಿ ಈ ಮಲಬಾರ್ ರೋಸ್ವುಡ್ ಅನ್ನುವಂಥದ್ದು ವಲ್ನರೇಬಲ್ ಆಗಿದೆ, ಹಾಗೆ ಈ ಸೀಸಮ್ ಅನ್ನುವಂಥದ್ದು ಲೀಸ್ಟ್ ಕನ್ಸರ್ನ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಆಫ್ರಿಕನ್ ರೋಸ್ವುಡ್ ಅಂತ ಕೂಡ ಕಂಡು ಬರುತ್ತೆ. ಸೊ ಇದು ಎಂಡೇಂಜರ್ಡ್ ಆಗಿದೆ. ಎಸ್. ಸೊ ಇದರ ಒಂದು ಬಳಕೆಯನ್ನು ನೋಡೋದಾದರೆ, ಅಂದರೆ ಈ ರೋಸ್ವುಡ್ಗಳನ್ನ ನಾವು ಎಲ್ಲಿ ಬಳಸ್ತೀವಿ ಅಂತಂದರೆ ಈ ಫರ್ನಿಚರ್ಗಳಲ್ಲಿ ಮತ್ತು ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳ ತಯಾರಿಕೆಗಳಲ್ಲಿ ಇವುಗಳನ್ನ ಬಳಸ್ತೀವಿ. ಸೊ ಇವುಗಳ ಒಂದು ಪಾತ್ರ ಏನಂತಂದರೆ ಪರಿಸರ ವ್ಯವಸ್ಥೆಯಲ್ಲಿ ಅಂತಂದರೆ ಇವುಗಳು ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡುತ್ತೆ. ಹಾಗೆ ನೈಟ್ರೋಜನ್ ಫಿಕ್ಸೇಷನ್, ಅಂದರೆ ಇಲ್ಲಿ ವಾತಾವರಣದಲ್ಲಿರುವಂಥ ನೈಟ್ರೋಜನ ನೇರವಾಗಿ ಸಸ್ಯಗಳು ಬಳಸಿಕೊಳ್ಳಲಿಕ್ಕೆ ಬರುವುದಿಲ್ಲ, ಅವುಗಳನ್ನ ಏನು ಮಾಡುತ್ತೆ ಇಲ್ಲಿ ಅಲ್ಟರ್ ಮಾಡುತ್ತೆ. ಎಸ್. ಹಾಗಿದ್ರೆ ಇಲ್ಲಿ ಸೈಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಸೈಟ್ಸ್ ಅಂತಾರೆ, ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫೌನಾ ಆ್ಯಂಡ್ ಫ್ಲೋರಾ ಅಂತ ಹೇಳಿ. ಸೊ ಇದು ಒಂದು ಏನಂತಂದರೆ ಒಂದು ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಆಗಿದೆ. ಅಂದರೆ ಇದರಲ್ಲಿ ಕೈಗೊಳ್ಳುವಂಥ ಪ್ರೊವಿಷನ್ಸ್ ಅಥವಾ ಏನು ನಿಬಂಧನೆಗಳಿರುತ್ತಲ್ವ ಅವುಗಳು ಕಡ್ಡಾಯವಾಗಿರುತ್ತೆ. ಸೊ ಇದು 1975ರಲ್ಲಿ ಜಾರಿಗೆ ಬರುತ್ತೆ. ಸೊ ಇದಕ್ಕೆ ಒಟ್ಟಾರೆ 184 ಸದಸ್ಯ ರಾಷ್ಟ್ರಗಳಿವೆ. ಇದಕ್ಕೆ ಭಾರತ ಕೂಡ ಒಂದು ಸದಸ್ಯ ರಾಷ್ಟ್ರವಾಗಿದೆ. ಸೊ ಸೈಡ್ಸ್ ಅಡಿಯಲ್ಲಿ ಹಲವಾರು ಕೆಟಗರಿಗಳನ್ನ ಮಾಡಲಾಗುತ್ತೆ. ಸೊ ಅದರಲ್ಲಿ ಅಪೆಂಡಿಕ್ಸ್ 1 ಅಂತ ಹೇಳಿ. ಸೊ ಇದರಲ್ಲಿ ಬರುವಂಥ ಏನು ಸ್ಪೀಸೀಸ್ಗಳಿರುತ್ತಲ್ವ, ಸೊ ಇದು ತುಂಬ ಅಪಾಯಕ್ಕೆ ಒಳಪಟ್ಟಿರುತ್ತೆ. ಥ್ರೆಟನ್ಡ್ ವಿತ್ ಎಕ್ಸ್ಟಿಂಕ್ಷನ್, ಅಂದರೆ ಅವುಗಳು ಇನ್ ಕೇಸ್ ಏನಾದರೂ ಅಪಾಯಕ್ಕೆ ಒಳಗಾದರೆ ಅವುಗಳ ಅಸ್ತಿತ್ವವೇ ಇಲ್ಲದಂತಾಗತ್ತೆ. ಅಂಥ ಒಂದು ಪ್ರಭೇದಗಳನ್ನ ಈ ಒಂದು ಅಪೆಂಡಿಕ್ಸ್ 1ನಲ್ಲಿ ಸೇರಿಸಲಾಗಿರುತ್ತೆ. ಸೊ ಹೀಗಾಗಿ ಇವುಗಳ ಒಂದು ವಾಣಿಜ್ಯ ಬಳಕೆಯನ್ನು ಇಲ್ಲಿ ನಿಷೇಧವನ್ನು ಮಾಡಲಾಗಿರುತ್ತೆ. ಸೊ ಇಲ್ಲಿ ಅಪೆಂಡಿಕ್ಸ್ 2 ಅಂತ ಬರುತ್ತೆ. ಬಟ್ ಅವು ಅಂದರೆ ಕರೆಂಟ್ಲಿ ಅಂದರೆ ಪ್ರಸ್ತುತ ಅವು ಅಪಾಯಕ್ಕೇನು ಒಳಪಟ್ಟಿರುವುದಿಲ್ಲ. ಬಟ್ ಮುಂಬರುವಂಥ ದಿನಗಳಲ್ಲಿ ಅವು ಅಪಾಯಕ್ಕೆ ಒಳಗಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವುಗಳನ್ನ ಈ ಅಪೆಂಡಿಕ್ಸ್ 2ನಲ್ಲಿ ಸೇರಿಸಲಾಗಿರುತ್ತೆ. ಸೊ ಹಾಗೆ ಇಲ್ಲಿ ಅಪೆಂಡಿಕ್ಸ್ 3ನಲ್ಲಿ ಅಂದರೆ ಇಲ್ಲಿ ಏನು ಮಾಡುತ್ತೆ ಅಂದರೆ ಈ ಒಂದು ಪಟ್ಟಿಗೆ ಆಯಾ ರಾಜ್ಯಗಳು ಏನು ಮಾಡುತ್ತೆ ಅಂದರೆ ಇದಕ್ಕೆ ರೆಕಮೆಂಡನ್ನು ಮಾಡುತ್ತೆ, ಕೆಲವೊಂದಿಷ್ಟು ಪ್ರಭೇದಗಳನ್ನ ಅಪೆಂಡಿಕ್ಸ್ 3ನಲ್ಲಿ ಸೇರಿಸಿ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಅಕ್ವಿಲೇರಿಯಾ ಮೆಲಾಸೆನಿಸ್ ಅಂತ ಬರುತ್ತೆ, ಅಂದರೆ ಇದನ್ನು ಅಗಾರ್ವುಡ್ ಅಂತ ಕರಿತೀವಿ. ಸೊ ಇದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಇದರ ಒಂದು ರಫ್ತಿಗೆ ಸಂಬಂಧಪಟ್ಟಂತೆ ಸೈಟ್ಸ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಅನುಮತಿಯನ್ನು ನೀಡಿದ್ದಾರೆ ರೈತರಿಗೆ ಅಂತ. ಓಕೆ. ಸೊ ಇದರ ಬಗ್ಗೆ ತಿಳ್ಕೋದಾದರೆ ಅಗಾರ್ವುಡ್, ಸೊ ಇದು ಒಂದು ಎವರ್ ಗ್ರೀನ್ ಟ್ರೀ ಆಗಿದೆ. ನೇಟಿವ್ ಟು ನಾರ್ತ್ ಈಸ್ಟ್ ಇಂಡಿಯಾ, ಬಾಂಗ್ಲಾದೇಶ್, ಭೂತಾನ್ ಆ್ಯಂಡ್ ಪಾರ್ಟ್ಸ್ ಆಫ್ ಸೌತ್ ಈಸ್ಟ್ ಏಷ್ಯಾ. ಅಂದರೆ ಇದು ಒಂದು ನಿತ್ಯ ಹರಿದ್ವರ್ಣದ ಒಂದು ಸಸ್ಯವಾಗಿದೆ. ಇದು ಬಾಂಗ್ಲಾದೇಶ, ಭೂತಾನ್ ಅಂತ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಸೊ ಇದನ್ನು ಎಲ್ಲಿ ಬಳಸ್ಕೊಳ್ತಾರೆ ಅಂತಂದರೆ ಈ ರೀತಿ ಒಂದು ಮರವನ್ನು, ಸೊ ಇದನ್ನು ಒಂದು ಅರೋಮ್ಯಾಟಿಕ್ ಪ್ಲಾಂಟ್ ಆಯಿಲ್, ಅಂದರೆ ಇದನ್ನು
ಒಂದು ಸುಗಂಧ ಭರಿತ ಒಂದು ತೈಲವಾಗಿ ಇದನ್ನು ಬಳಕೆ ಮಾಡ್ತಾರೆ. ಹಾಗೆ ಇದನ್ನು ಚಿಪ್ಸ್ ಬೋತಾರ್ ಬೋತಾರ್ ಹೈಲಿ ವ್ಯಾಲ್ಯೂಡ್ ಇನ್ ದ ಮಾರ್ಕೆಟ್. ಸೊ ಇದರಿಂದ ಬರುವಂಥ ಚಿಪ್ಸ್ಗಳಾಗಿರ್ಬೋದು ಮತ್ತು ಈ ಪ್ಲಾಂಟ್ಸ್ ಆಯಿಲ್ಗಳನ್ನ ಮಾರುಕಟ್ಟೆಗಳಲ್ಲಿ ಮಾರಲಾಗತ್ತೆ. ಸೊ ಇದರ ಒಂದು ಪ್ರೊಡಕ್ಷನ್ ಬಗ್ಗೆ ನೋಡೋದಾದರೆ ಇದು IUCN ಸ್ಟೇಟಸ್ ಅಡಿಯಲ್ಲಿ ಇದಕ್ಕೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಂದರೆ ತೀವ್ರ ಅಳಿವಿನಂಚಿನಲ್ಲಿರುವಂಥ ಒಂದು ಪ್ರಭೇದವಾಗಿದೆ. ಸೈಟ್ಸ್ ಅಡಿಯಲ್ಲಿ ಅಪೆಂಡಿಕ್ಸ್ 2 ಅಡಿಯಲ್ಲಿ ಬರುತ್ತೆ. ಸೊ ಮೇಲೆ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೈಟ್ಸ್ ಅಡಿಯಲ್ಲಿ ಅಪೆಂಡಿಕ್ಸ್ 1 ಅಂತಂದರೆ ಏನು, 2 ಅಂತಂದರೆ ಏನು ಅಂತ, 3 ಅಂತಂದರೆ ಏನು ಅಂತ. ಹಾಗೆ ಇದನ್ನು WPA 1972 ಅಡಿಯಲ್ಲಿ ಶೆಡ್ಯೂಲ್ 4ಗೆ ಸೇರಿಸಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಮೆಗಾಪೌನ ಅಂತ ಬರುತ್ತೆ. ಸೊ ಇತ್ತೀಚೆಗೆ ವರ್ಲ್ಡ್ಸ್ ಓಲ್ಡೆಸ್ಟ್ ನೌನ್ 4000 ಇಯರ್ ಓಲ್ಡ್ ಆಸ್ಟ್ರಿಚ್ ನೆಸ್ಟ್ ಇನ್ ಆಂಧ್ರ ಪ್ರದೇಶ. ಅಂದರೆ ಆಂಧ್ರ ಪ್ರದೇಶದಲ್ಲಿ 4000 ವರ್ಷಗಳ ಹಳೆಯದಾದಂಥ ಆಸ್ಟ್ರಿಚ್. ಸೊ ಆಸ್ಟ್ರಿಚ್ ಅನ್ನುವಂಥದ್ದು ಪಕ್ಷಿ, ಇದರ ಒಂದು ನೆಸ್ಟ್ ಅಂತಂದರೆ ಗೂಡು ಪತ್ತೆಯಾಗಿದೆ ಅಂತ. ಏನಿದು ಮೆಗಾಪೌನ್ ಅಂತಂದರೆ ಸೊ ಇಲ್ಲಿ ಪೌನ ಅಂತಂದರೆ ಪ್ರಾಣಿ. ದ ಟರ್ಮ್ ಮೆಗಾಪೌನ್ ಡಿಸ್ಕ್ರೈಬ್ ಅನಿಮಲ್ಸ್ ಅಬೋವ್ ಅ ಸರ್ಟನ್ ವೇಟ್ ಥ್ರೆಶೋಲ್ಡ್. ಅಂದರೆ ಸೊ ಇಲ್ಲಿ 50 kgಗಿಂತ ತೂಕದಲ್ಲಿ ಜಾಸ್ತಿ ಇರುವಂಥ ಪ್ರಾಣಿಗಳನ್ನ ನಾವು ಮೆಗಾಪೌನ ಅಂತ ಕರಿತೀವಿ. ಸೊ ಮೆಗಾಪೌನ ಮೇ ಬಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ದೇರ್ ಡಯಟರಿ ಟೈಪ್. ಅವುಗಳು ಆಹಾರವನ್ನು ಯಾವ ರೀತಿ ಕನ್ಸ್ಯೂಮನ್ನು ಮಾಡುತ್ತೆ ಅನ್ನೋದ್ರ ಮೇಲೆ ಅವುಗಳನ್ನ ಕ್ಲಾಸಿಫೈನ ಮಾಡ್ತಾರೆ. ಅದೆಲ್ಲ ಬೇಕಾಗಿಲ್ಲ ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ನಮಗೆ. ಸೊ ಇದಿಷ್ಟು ಗೊತ್ತಿದ್ರೆ ಆಯಿತು. ಸೊ ಇಲ್ಲಿ ಭೂಮಿಯ ಮೇಲೆ ಈ ಹಿಂದೆ ಬೃಹತ್ ಪ್ರಮಾಣದ ಒಂದು ಏನಂತಂದರೆ ದೈತ್ಯಾಕಾರದ ಪ್ರಾಣಿಗಳು ಅಸ್ತಿತ್ವದಲ್ಲಿದ್ದು ಇವಾಗ ಅವುಗಳ ಆ ರೀತಿಯ ಒಂದು ಯಾವುದೇ ಒಂದು ಕುರುಗಳು ಪತ್ತೆ ಇರೋದಿಲ್ಲ. ಸೊ ಅಂಥವುಗಳಲ್ಲಿ ನಾವು ಹುಲಿ ಮ್ಯಾಮೂತ್, ಸಬ್ರೆ ಟೂತ್ ಟೈಗರ್ಸ್ ಮತ್ತು ಗೇಂಡ್ ಸ್ಲಾತ್ಗಳನ್ನ ಕೂಡ ನೋಡ್ತೀವಿ. ಸೊ ಅಂದರೆ ಈ ಸದ್ಯದ ಅಂದರೆ ಸನ್ನಿವೇಶದಲ್ಲಿ ಈ ರೀತಿಯ ಒಂದು ಯಾವುದೇ ಪ್ರಾಣಿಗಳು ಭೂಮಿಯ ಮೇಲೆ ಕಂಡುಬರೋದಿಲ್ಲ. ಎಕ್ಸ್ಟಿಂಕ್ಟ್ ಅಂತಂದರೆ ಅಳಿದು ಹೋಗಿರುವಂಥ ಪ್ರಾಣಿಗಳು. ಸೊ ನೆಕ್ಸ್ಟ್ ಒನ್ ಜೆಡೋನಾಸ್ ಕರ್ಚರ್ ಅಂತ. ಏನಿದು ಕರ್ಚರ್ ಅಂತಂದರೆ ಸೊ ಇದು ಒಂದು ನಕ್ಟೋರ್ನಲ್ ಬರ್ಡ್ ಅಂತಂದರೆ ಇದು ಒಂದು ನಿಶಾಚರ ಜೀವಿ ಆಗಿದೆ. ಅಂದರೆ ಇದು ರಾತ್ರಿಯ ವೇಳೆಯಲ್ಲಿ ಆ್ಯಕ್ಟಿವ್ ಆಗಿರುವಂಥ ಒಂದು ಪಕ್ಷಿಯಾಗಿದೆ. ಇದು ಓನ್ಲಿ ಪೌಂಡ್ ಓನ್ಲಿ ಇನ್ ಈಸ್ಟರ್ನ್ ಘಟ್. ಅಂದರೆ ಇದು ಅಂದರೆ ಇದು ಪೂರ್ವ ಘಟ್ಟಗಳಲ್ಲಿ ಮಾತ್ರ ಕಂಡುಬರುತ್ತೆ. ಸೊ ಇದು ಎಂಡೆಮಿಕ್ ಟು ಆಂಧ್ರ ಪ್ರದೇಶದ. ಸೊ ಆಂಧ್ರ ಪ್ರದೇಶದ ಶ್ರೀ ಲಂಕಾ ಮಲ್ಲೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಕಂಡುಬರುತ್ತೆ. ಸೊ ಇದು ಕೂಡ ಆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ನಮಗೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ ಕೊಟ್ಟು ಇದು ಯಾವ ರಾಜ್ಯಕ್ಕೆ ಬಿಲಾಂಗ್ ಆಗಿದೆ ಅಂತಲೂ ಕೂಡ ಕೇಳಿರ್ತಾರೆ. ಸೊ ನೆಕ್ಸ್ಟ್ ಒನ್ ಓಲ್ಬೈಚಿಯಾ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ಇದರ ಬಗ್ಗೆ ನೋಡೋದಾದರೆ ಸೊ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ನೆಮ್ಯಾಟೋಡ ಮತ್ತು ಆರ್ಥೋಪೋಡಗಳಲ್ಲಿ ಕಂಡುಬರುತ್ತೆ. ಹಾಗೆ ಇದು ಹಲವಾರು ಕೀಟಗಳಲ್ಲೂ ಕೂಡ ಕಂಡುಬರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಕೀಟಗಳ ಎಗ್ಗಳಲ್ಲಿ ಕಂಡುಬರುತ್ತೆ. ಬಟ್ ದೇ ಆರ್ ಅಬ್ಸೆಂಟ್ ಇನ್ ದ ಸ್ಪರ್ಮ್ಸ್. ಬಟ್ ಇದು ಸ್ಪರ್ಮ್ಗಳಲ್ಲಿ ಕಂಡುಬರುತ್ತೆ. ಸೊ ಡ್ಯೂ ಟು ದಿಸ್ ಫೀಮೇಲ್ಸ್ ಕ್ಯಾನ್ ಟ್ರಾನ್ಸ್ಮಿಟ್ ದೆಮ್ ಟು ದೇರ್ ಆಫ್ಸ್ಪ್ರಿಂಗ್. ಸೊ ಅಂದರೆ ಇಲ್ಲಿ ಹೆಣ್ಣು ಜೀವಿಗಳು ಏನು ಮಾಡ್ಬೋದು ಅಂತಂದರೆ ತಮ್ಮ ಪೀಳಿಗೆಗಳಿಗೆ ಈ ಒಂದು ಬ್ಯಾಕ್ಟೀರಿಯಾವನ್ನು ವರ್ಗಾವಣೆಯನ್ನು ಮಾಡ್ಬೋದು. ಸೊ ಇದೇನು ಮಾಡುತ್ತೆ ಅಂತಂದರೆ ಇದರ ಒಂದು ಟ್ರಾಜಿನ್ ಆಫ್ ಓಲ್ಬೈಚಿಯಾ ಪ್ಲೇ ಅ ಕೀ ರೋಲ್ ಇನ್ ಶೋವಿಂಗ್ ದಿಸ್ ಫೀಚರ್. ಸೊ ಇಲ್ಲಿ ಪೊಟೆನ್ಷಿಯಲ್ ಅಪ್ಲಿಕೇಶನ್. ಸೊ ಈ ರೀತಿಯ ಒಂದು ಅಪ್ಲಿಕೇಶನ್ ನಾವು ಎಲ್ಲಿ ಬಳಸ್ಕೊಳ್ಬೋದು ಅಂತಂದರೆ ಮಾಸ್ಕಿಟೋಸ್ ವಿತ್ ಓಲ್ ಬ್ಯಾಕ್ಟೀರಿಯಾ ಕ್ಯಾನ್ ಬಿ ಯೂಸ್ ಟು ರೆಡ್ಯೂಸ್ ನಂಬರ್ ಆಫ್ ಟಾರ್ಗೆಟ್ ಮಾಸ್ಕಿಟೋ ಸ್ಪೀಸೀಸ್. ಸೊ ಅಂದರೆ ಇಲ್ಲಿ ಏನಂತಂದರೆ ಈ ಮಾಸ್ಕಿಟೋಗಳಲ್ಲಿ ಕಂಡುಬರುವಂಥ ಓಲ್ಬೈಚಿಯಾ ಬ್ಯಾಕ್ಟೀರಿಯಾಗಳನ್ನ ನಾವು ಮುಂಬರುವಂಥ ಒಂದು ಅಂದರೆ ಈ ಮಲೇರಿಯಾ ಕಾರಣವಾಗುವಂಥ ಬ್ಯಾಕ್ಟೀರಿಯಾಗಳನ್ನ ನಿಯಂತ್ರಣವನ್ನು ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಸಿಂಟ್ರಿಚಿಯಾ ಕ್ಯಾನಿನರ್ವಿಕ್ಸ್ ಅಂತ ಬರುತ್ತೆ. ಸೊ ಇದೇನಂತಂದರೆ ಡಿಸರ್ಟ್ ಮಾರ್ಸ್ ಅಂತ ಕರೀತಾರೆ. ಮಾರ್ಸ್ ಅಂತಂದರೆ ಪಾಚ್ ಅಂತ ಕರಿತೀವಲ್ವಾ. ಸೊ ಅದು ಇದು. ಸೊ ಇಲ್ಲಿ ಸಾಮಾನ್ಯವಾಗಿ ಮಾಸ್ಗಳು ಅಥವಾ ಏನು ಪಾಚಿ ಎಲ್ಲಿ ಕಂಡುಬರುತ್ತೆ ಅಂದರೆ ಕಾಮನ್ಲಿ ಫೌಂಡ್ ಇನ್ ಮಾಯ್ಸ್ಟ್ ಶೇಡಿ ಅಂದರೆ ತೇವಾಂಶ ಮತ್ತು ಈ ನೆರಳಿನ ಪ್ರದೇಶಗಳಲ್ಲಿ ಏನು ಮಾಡುತ್ತೆ. ಸೊ ಈ ಪಾಚಿಗಳು ಕಂಡುಬರುತ್ತೆ. ಬಟ್ ಇದು ಎಲ್ಲಿ ಅಬ್ಸೆಂಟ್ ಇರುತ್ತೆ ಅಂದರೆ ಈ ಸಾಲ್ಟ್ ವಾಟರ್ನಲ್ಲಿ ಇದು ಕಂಡುಬರುವುದಿಲ್ಲ. ಸೊ ಇದು ಏನಂತಂದರೆ ಈ ಮಂಗಳ ಗ್ರಹದಲ್ಲಿ ಈ ರೀತಿ ಒಂದು ಪಾಚಿ ಎನ್ನುವಂಥದ್ದು ಕಂಡುಬರುವಂಥ ಅಂದರೆ ಕಂಡು ಬಂದಿದೆ ಅಂತ ಇದು. ಸೊ ನೆಕ್ಸ್ಟ್ ಅರಕು ಕಾಫಿ ಅಂತ ಬರುತ್ತೆ.
ಸೊ ಇದನ್ನು ಎಲ್ಲಿ ಬೆಳೀತಾರೆ ಅಂತಂದರೆ ಈ ಆಂಧ್ರ ಪ್ರದೇಶದಲ್ಲಿ ಬೆಳೀತಾರೆ ಮತ್ತು ಒಡಿಶಾದ ಕೆಲವು ಭಾಗಗಳಲ್ಲಿ ಈ ಒಂದು ಕಾಫಿಯನ್ನು ಬೆಳೀತಾರೆ. ಸೊ ಇದಕ್ಕೆ GI ಟ್ಯಾಗನ್ನು ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಷನ್ನ ಕೂಡ ನೀಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಈ ಅರಕು ಅನ್ನುವಂಥ ಹೆಸರು ಯಾಕೆ ಬಂತಂದ್ರೆ ಇದು ಆಂಧ್ರ ಪ್ರದೇಶದ ಅರಕು ಕಣಿವೆ ಅಂತ ಬರುತ್ತೆ, ಅರಕು ವ್ಯಾಲಿ ಅಂತ ಬರುತ್ತೆ. ಸೊ ಹೀಗಾಗಿ ಈ ಒಂದು ಕಣಿವೆಯಲ್ಲಿ ಇದನ್ನು ಬೆಳೆಯೋದ್ರಿಂದ ಇದಕ್ಕೆ ಅರಕು ಕಾಫಿ ಅಂತ ಬಂದಿದೆ. ಸೊ ಇದಕ್ಕೆ ಬೇಕಾಗಿರುವಂಥ ಅಂದರೆ ಇದರ ಒಂದು ಬೆಳವಣಿಗೆಗೆ ಬೇಕಾಗಿರುವಂಥ ಪೂರಕಾಂಶಗಳೇನಂತಂದ್ರಲ್ಲಿ ಹಾಟ್ ಡೇಸ್ ಅಂದರೆ ಬಿಸಿಲಿನ ದಿನಗಳಿರಬೇಕು ಮತ್ತು ಕೋಲ್ಡ್ ನೈಟ್ಸ್ಗಳಿರಬೇಕು, ಹಾಗೆ ಐರನ್ ರಿಚ್ ಸಾಯಿಲ್ ಇದರ ಬೆಳವಣಿಗೆ ಅಗತ್ಯವಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಅನ್ಮಿಂಗ್ ಲಾ ಪಾಸ್ ಅಂತ ಬರುತ್ತೆ. ಏನಿದು ಅನ್ಮಿಂಗ್ ಲಾ ಪಾಸ್ ಅಂದರೆ ನ್ಯೂ ಸ್ಪೇಸ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜಿ ಸಕ್ಸಸ್ಫುಲಿ ಟೆಸ್ಟೆಡ್ 100 kg ಮ್ಯಾಕ್ಸ್ ಟೇಕ್ ಆಫ್ ವೇಟ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಆಟ್ ದ ಅನ್ಮಿಂಗ್ ಲಾ ಪಾಸ್. ಸೊ ಇಲ್ಲಿ ಈ ಒಂದು ಪಾಸ್ ಮೇಲೆ ಏನು ಮಾಡ್ತಾರೆ ಅಂತಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತಂದರೆ ಇದರಲ್ಲಿ ಡ್ರೋನ್ ಅಂತ ಕರಿತೀವಿ. ಇವುಗಳನ್ನ ಏನು ಮಾಡಿದ್ದಾರೆ ಅಂತಂದರೆ ಒಂದು 100 kg ತೂಕದ ಈ ಡ್ರೋನನ್ನು ಸೊ ಈ ಒಂದು ಅನ್ಮಿಂಗ್ ಲಾ ಪಾಸ್ ಮೇಲೆ ಇಳಿಸಿದ್ದಾರೆ ಅಂತ. ಹಾಗಿದ್ರೆ ಇದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಅಬೌಟ್ ಅನ್ಮಿಂಗ್ ಲಾ ಪಾಸ್. ಓಕೆ, ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಈಸ್ಟರ್ನ್ ಲಡಾಖ್ನಲ್ಲಿ ಕಂಡು ಬರುತ್ತೆ. ಸೊ ಇದು ಎದಕ್ಕೆ ಹೆಸರು ಅಂದರೆ ಇದು ಎದರಿಂದ ಗುರುತಿಸಿಕೊಳ್ಳುತ್ತಂದರೆ ಹೈಯೆಸ್ಟ್ ಮೋಟೋರೇಬಲ್ ರೋಡ್ ಇನ್ ದ ವರ್ಲ್ಡ್. ಸೊ ಅಂದರೆ ವಿಶ್ವದಲ್ಲಿ ಕಂಡುಬರುವಂಥ ಅತಿ ಹೆಚ್ಚಿನ ಒಂದು ಮೋಟೋರೇಬಲ್ ರೋಡ್ ಆಗಿ ಇದು ಕಂಡುಬರುತ್ತೆ. ಸೊ ಇದರ ಒಂದು ಜಿಯೋ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ನೋಡೋದಾದರೆ ಸೊ ಇದು ಲೈನ್ ಆಫ್ ಆ್ಯಕ್ಚುಲಿ ಏನು ಮಾಡುತ್ತೆ, ಸಂಪರ್ಕವನ್ನು ಒದಗಿಸುತ್ತೆ.